ನ್ಯೂಸ್ಗೆ ಸ್ವಾಗತ. ನಾನು ನವ್ಯ. ಇದೀಗ ಹೆಡ್ಲೈನ್ಸ್. ರಾಜರಾಜೇಶ್ವರಿ ಹಾಗೂ ಕ್ಷೀರಾ ಕ್ಷೇತ್ರದಲ್ಲಿ ಗೆಲುವು ನಮ್ಮದೇ. ಮತದಾನ ಪ್ರಮಾಣ ಕಡಿಮೆ ಆಗಿರೋದು ನಮಗೆ ಅನುಕೂಲ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ. ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರ ನಡುವೆ ಜಗಳ. ಕುಚುಕು ಗೆಳೆಯನ ಕುತ್ತಿಗೆಗೆ ಏರಿದ ಚಡಿ ದೋಸ್ತ್. ನಂಜನಗೂಡಿನ ತಾಂಡವಪುರದಲ್ಲಿ ಘಟನೆ. ತಮಿಳುನಾಡಿನ ಜವಳಗಿರಿ ಅರಣ್ಯ ಪ್ರದೇಶದಲ್ಲಿ ವಿಕೃತಿ ಮೆರೆದ ಪಾಪಿಗಳು. ಕಾಡಾನೆಗೆ ಶೂಟ್ ಮಾಡಿ ಕೊಂದ ಪಾಪಿಗಳು. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಅಂತ್ಯ ಸಂಸ್ಕಾರ. ಜೈಲಿನಲ್ಲಿ ಆಡಂ ಪಾಷಾ ಆರೋಗ್ಯದಲ್ಲಿ ಏರುಪೇರು. ಜಾಂಡೀಸ್ನಿಂದ ಬಳಲುತ್ತಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ. ಜಯನಗರದ ಜನರಲ್ ಆಸ್ಪತ್ರೆಗೆ ದಾಖಲು. ರಾಜರಾಜೇಶ್ವರಿ ನಗರ ಹಾಗೂ ಶಿರಾ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿದ್ದರಾಮಯ್ಯ, ನಮ್ಮ ಮಾಹಿತಿ ಪ್ರಕಾರ ಶಿರಾ ಹಾಗೂ ಆರ್ಆರ್ ನಗರ ಎರಡೂ ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಗೆಲ್ಲುತ್ತದೆ. ಮತದಾನದ ಪ್ರಮಾಣ ಕಡಿಮೆ ಆಗಿರುವುದು ನಮಗೆ ಅನುಕೂಲ. ರಾಜ್ಯ ಸರ್ಕಾರದ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ಈ ಉಪಚುನಾವಣೆ ಫಲಿತಾಂಶದ ಮೂಲಕ ಅದು ಬಹಿರಂಗವಾಗಲಿದೆ ಎಂದರು. ಕ್ಷುಲ್ಲಕ ಕಾರಣಕ್ಕೆ ಕುಚುಕು ಗೆಳೆಯನೇ ಸ್ನೇಹಿತನ ಕುತ್ತಿಗೆಗೆ ಚಾಕುವಿನಿಂದ ಇರಿದ ಘಟನೆ ನಂಜನಗೂಡಿನ ತಾಂಡವಪುರ ಬಳಿ ಬಂಚಳ್ಳಿ ಹುಂಡಿಯಲ್ಲಿ ನಡೆದಿದೆ. ರೋಹನ್ ಚೂರಿ ಇರಿತಕ್ಕೆ ಒಳಗಾದಂಥ ಯುವಕ ರೋಹನ್ಗೆ ಆತನ ಚಡ್ಡಿ ದೋಸ್ ದಿಲ್ಶಾದ್ ಚಾಕುವಿನಿಂದ ಇರಿದಿದ್ದಾನೆ. 5ನೇ ತರಗತಿಯಿಂದ ರೋಹನ್ ಹಾಗೂ ದಿಲ್ಶಾದ್ ಚಡ್ಡಿ ದೋಸ್ತುಗಳು. ನಿನ್ನೆ ರಾತ್ರಿ ಇಬ್ಬರು ಲ್ಯಾಪ್ಟಾಪ್ ನೋಡ್ತಾ ಇದ್ದ ವೇಳೆ ಇದ್ದಕ್ಕಿದ್ದಂತೆ ರೋಹನ್ ಕುತ್ತಿಗೆಯನ್ನ ಚಾಕುವಿನಿಂದ ಕೊಯ್ದಿದ್ದಾನೆ ದಿಲ್ಶಾದ್. ಗಂಭೀರ ಸ್ಥಿತಿಯಲ್ಲಿರುವ ರೋಹನ್ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಇನ್ನು ಘಟನೆ ವಿಚಾರ ತಿಳಿತಾ ಇದ್ದಂತೆ ಸ್ಥಳೀಯರು ದಿಲ್ಶಾದ್ನನ್ನ ಥಳಿಸಿದ್ದು ಆತ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾನೆ. ಇಬ್ಬರು ಕೂಡ ಎಂಜಿನಿಯರಿಂಗ್ ಓದ್ತಾ ಇದ್ದು ದಿಲ್ಶಾದ್ ಮೈಸೂರಿನ ಕಾಲೇಜೊಂದರಲ್ಲಿ ಓದ್ತಾ ಇದ್ರೆ ರೋಹನ್ ಆಳ್ವಾಸ್ ಕಾಲೇಜಿನಲ್ಲಿ ಓದ್ತಿದ್ದಾನೆ. ಘಟನೆ ಸಂಬಂಧ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಮಿಳುನಾಡಿನ ಜವಳಗಿರಿ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಕಾಡಾನೆಯೊಂದನ್ನು ಶೂಟ್ ಮಾಡಿ ಹತ್ಯೆ ಮಾಡಲಾಗಿದೆ. ಜವಳಗಿರಿಯಲ್ಲಿ 30 ಆನೆಗಳ ಗುಂಪೊಂದು ತಂಗಿತ್ತು. ಆ ಗುಂಪಿನಲ್ಲಿದ್ದ 6 ವರ್ಷದ ಕಾಡಾನೆಯನ್ನ ಶೂಟ್ ಮಾಡಿ ಕೊಲ್ಲಲಾಗಿದೆ. ಕಿಡಿಗೇಡಿಗಳು ಕಂದಕ ತುಂಬಿಸಿ ಗನ್ನಿಂದ 6 ವರ್ಷದ ಆನೆಗೆ ಶೂಟ್ ಮಾಡಿದ್ದಾರೆ. ಇದರಿಂದ ಗಂಭೀರವಾಗಿ ಗಾಯಗೊಂಡಿದ್ದಂಥ ಆನೆ ಸಾವನ್ನಪ್ಪಿದೆ. ಇನ್ನು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆಯ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಅಲ್ಲದೆ ಪ್ರಕರಣದ ಬಗ್ಗೆ ಹೆಚ್ಚಿನ ತನಿಖೆಯನ್ನ ನಡೆಸುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ನಗರದಲ್ಲಿ ತೋಟರ ಓಣಿ ನಿವಾಸಿ ಅಶೋಕ್ ಕೆಲುಡೆಪ್ಪ ತಳವಾರ ಎಂಬಾತ ಹೊಲದಲ್ಲಿ ಫಸಲು ರಾಶಿ ಮಾಡಿ ಕೆನಾಲ್ ಕಟ್ಟೆಯ ಮೇಲೆ ಕುಳಿತಿದ್ದಕ್ಕೆ ಗ್ರಾಮದ ಲೆಕ್ಕಾಧಿಕಾರಿಯಾದ ಲಕ್ಷ್ಮಣ್ ಪ್ರಶ್ನೆ ಮಾಡಿದ್ದಾರೆ. ನಂತರ ಇಬ್ಬರು ಕೈ ಮಿಲಾಯಿಸಿದ್ದು ಜಗಳ ತೀವ್ರ ವಿಕೋಪಕ್ಕೆ ತೆರಳಿದ್ದು ಲಕ್ಷ್ಮಣ್ ಅಶೋಕ್ ತಲೆ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದು ಅಶೋಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಇನ್ನು ಅಶೋಕ್, ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಲಕ್ಷ್ಮಣ್ ಅವರಿಂದ ಜೀವ ಭಯ ಇದೆ. ನಮಗೆ ಪೊಲೀಸ್ ರಕ್ಷಣೆಯ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ. ಸ್ಥಳಕ್ಕೆ ಬಾದಾಮಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ನಮ್ಮ ಹೊಲದಲ್ಲಿ ಗೋವಿಂದ ರಾಶಿ ಮಾಡೋ ಟೈಮಲ್ಲಿ ಲಕ್ಷ್ಮಣ ತಲಾಟಿ ನಮ್ಮ ವಿಲೇಜ್ ಅಕೌಂಟೆಂಟ್ ನಮ್ಮ ಹೊಲದ ಪಕ್ಕ ಇದ್ದವನು ನಮ್ಮ ಜೊತೆ ಬಂದು ಸ್ಕೂಲಕವಾಗಿ ನಮ್ಮ ಜೊತೆ ಜಗಳ ಮಾಡಿ ಮಾರ್ತಿಂಗ್ ಕಾರ್ಯ ಮಾಡಿದ್ದಾನೆ. ಮತ್ತು ನಮಗೆ ನೀವು ಹೊಲಕರ ಬಂದ್ರೆ ಬಾ ಮಗ ನೀನು ಸಹಾಯ ಹೊಡಿತೀನಿ ಅಂತಂದು ನಮ್ಮ ಜೀವದ ಬೆದರಿಕೆ ಹಾಕಿದ್ದಾನೆ. ಮತ್ತು ನಮಗೆ ನಮ್ಮ ಮನೆಯವರ ಮೇಲೆ ನಮ್ಮ ಕುಟುಂಬದ ಮೇಲೆ ಅಂಜಿಕೆ ಹಾಕಿದ್ದಾನೆ. ಹೀಗಾಗಿ ನಮ್ಮ ಬಾದಾಮಿ ಪೊಲೀಸ್ ಠಾಣೆ ಆರಕ್ಷಕ ಠಾಣೆಯವರು ನಮ್ಮ ಬಾದಾಮಿ ಪೊಲೀಸ್ ಆರಕ್ಷಕ ಠಾಣೆಯವರು ನಮಗೆ ರಕ್ಷಣೆ ನೀಡಬೇಕಂತ ವಿನಂತಿ. ಕಳೆದ 6 ತಿಂಗಳಿಂದ ಬಂದ್ ಆಗಿದ್ದ ಪದವಿ ಕಾಲೇಜುಗಳನ್ನು ನವೆಂಬರ್ 17ರಿಂದ ಆರಂಭ ಮಾಡಲು ರಾಜ್ಯ ಸರ್ಕಾರ ಈಗಾಗಲೇ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಫುಲ್ ಖುಷಿಯಾಗಿದ್ದಾರೆ. ಇದರಿಂದ ಕಾಲೇಜು ಆಡಳಿತ ಮಂಡಳಿಗಳು ಮುಂಜಾಗ್ರತಾ ಕ್ರಮವಾಗಿ ತರಗತಿಗಳನ್ನು ಪ್ರಾರಂಭಿಸಲು ತಯಾರಿಯನ್ನು ನಡೆಸಿದ್ದು ವಿದ್ಯಾರ್ಥಿಗಳು ಸಂತಸಗೊಂಡಿದ್ದಾರೆ. ಆನ್ಲೈನ್ ಕ್ಲಾಸ್ಗಳಿದ್ರೂ ಅವು ಆಫ್ಲೈನ್ ಕ್ಲಾಸ್ಗಳಷ್ಟು ಪರಿಣಾಮಕಾರಿಯಾಗಲ್ಲ ಅಂತ ವಿದ್ಯಾರ್ಥಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನವೆಂಬರ್ 17ನೇ ತಾರೀಕಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಲೇಜುಗಳು ಪ್ರಾರಂಭ ಆಗ್ತವೆ ಅಂತೇಳಿ ಈಗಾಗಲೇ ಉನ್ನತ ಶಿಕ್ಷಣ ಸಚಿವರಾದಂಥ ಅಶ್ವಥ್ ನಾರಾಯಣ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದು, ಅದನ್ನು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕ ಸಂಘದ ಪರವಾಗಿ ಹಾಗೂ ನಾನು ಕನಕದಾಸ್ ಕಾಲೇಜಿನ ಪ್ರಾಚಾರ್ಯನಾಗಿ ಹೃತ್ಪೂರ್ವಕ ಸ್ವಾಗತ ಕೊಡ್ತೇನೆ. ವಿಶೇಷವಾಗಿ ಈಗಾಗಲೇ
ಶೈಕ್ಷಣಿಕ ಕ್ಷೇತ್ರ ಹೊರತುಪಡಿಸಿ ಉಳಿದೆಲ್ಲ ಕಾರ್ಯಚಟುವಟಿಕೆಗಳಿಗೂ ಕೋವಿಡ್ ನಂತರ ಪ್ರಾರಂಭವಾಗಿದ್ದು ಶೈಕ್ಷಣಿಕ ಚಟುವಟಿಕೆ ಮಾತ್ರ ಹಿನ್ನಡೆಯಾಗಿದೆ. ಹೀಗಾಗಿ ಶೈಕ್ಷಣಿಕ ಚಟುವಟಿಕೆ ಗರಿಗೆ ಎದುರಬೇಕಾದ್ರೆ, ಪುನಶ್ಚೇತನ ಸಿಗಬೇಕಾದ್ರೆ, ಶಿಕ್ಷಣ ಕ್ಷೇತ್ರದಲ್ಲಿ ದಾಪುಗಾಲಿಡಬೇಕಾದ್ರೆ ನಾವು ಈ ರೀತಿ ಕಾಲೇಜುಗಳನ್ನು ಪ್ರಾರಂಭ ಮಾಡುವುದು ಅನಿವಾರ್ಯವಾಗಿದೆ. ಹೀಗಾಗಿ ಶೈಕ್ಷಣಿಕ ದೃಷ್ಟಿಯಿಂದ ಇಡೀ ಜಗತ್ತಿನಲ್ಲಿ ನಮ್ಮ ರಾಜ್ಯ ಯಾವುದೇ ಕಾರಣಕ್ಕೂ ಹಿಂದುಳಿದ ರಾಜ್ಯವಾಗಬಾರ್ದು ಅನ್ನೋ ದೃಷ್ಟಿಯಿಂದ ಆಫ್ಲೈನ್ ತರಗತಿಗಳನ್ನು ಪ್ರಾರಂಭ ಮಾಡೋದು ಭಾಳ ಸಂತೋಷದಾಯಕ ಅಂತ ವಿಚಾರ. ನವೆಂಬರ್ 17 ಕಾಲೇಜ್ ಸ್ಟಾರ್ಟ್ ಅಂದ್ರೆ ಖುಷಿ ಆಗತ್ತೈತ್ರಿ ಒಂದು ಕಡೆ. ಯಾಕಂದ್ರೆ ಈಗ 6 ಮಂತ್ಸ್ ಮೇಲೆ ಆತ ನಮ್ದು ಈಗ ಕಾಲೇಜ್ ಬಂದಾಗಿ. ಸೊ ಮತ್ತು 2 ಮಂತ್ಸಿಂದ ಈಗ ಆನ್ಲೈನ್ ಕ್ಲಾಸಸ್ ಎಲ್ಲ ತೊಗೊಳತ್ತಾರೆ. ಬಟ್ ಆನ್ಲೈನ್ ಕ್ಲಾಸಸ್ ಎಲ್ಲ ಅಷ್ಟು ನಮಗೆ ಸೆಟ್ ಆಗತ್ತಿಲ್ಲ. ಯಾಕಂದ್ರೆ ಡಾಟಾ ಪ್ರಾಬ್ಲಮ್, ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತೈತಿ. 24 ತಾಸು ಮೊಬೈಲ್ ಇಟ್ಕೊಂಡು ಕೊಡೋಕ್ಕಾಗಂಗಿಲ್ಲ. ಸೊ ಆಮೇಲೆ ಬುಕ್ಸ್ ಇಲ್ಲ ಈಗ. ಸೊ ಭಾಳ ಪ್ರಾಬ್ಲಮ್ ಆಗತ್ತೈತಿ. ಈಗ ನೆಕ್ಸ್ಟ್ ಮಂತಿಂದ ಆಫ್ಲೈನ್ ಕ್ಲಾಸಸ್ ಅಂದ್ರೆ ಕಾಲೇಜ್ ಚಾಲೂ ಮಾಡತ್ತಾರ ಅಂದ್ರೆ ಖುಷಿ ಆಗತ್ತೈತಿ. ಜಳಕಿ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ 13ರಲ್ಲಿ ಅಂಡರ್ ಪಾಸ್ ರಸ್ತೆ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಜಳಕಿ ಗ್ರಾಮದಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು. ಧರಣಿ ಉದ್ದೇಶಿಸಿ ಮಾತನಾಡಿದ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಿಡಿ ಪಾಟೀಲ್, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಹೆಸರಲ್ಲಿ ಜಳಕಿ ಗ್ರಾಮದಲ್ಲಿ ಸಮಾಧಿ ಕಟ್ಟಬೇಡಿ. ತಂದೆ ತಾಯಿ ಸ್ಥಾನದಲ್ಲಿರುವ ಸರ್ಕಾರಗಳು ಸಾರ್ವಜನಿಕರ ಬೇಡಿಕೆಗೆ ಸ್ಪಂದಿಸಬೇಕು ಅಂದರು. ಇಲ್ಲಿ ನಮಗೆ ಹೋಗಲಿಕ್ಕೆ ರಸ್ತೆ ಕೊಡ್ರಿ ಅಂತ ಕೇಳತ್ತೀರಿ, ಶೌಚಾಲಯ ಕೊಡ್ರಿ ಅಂತ ಕೇಳಕತ್ತೀರಿ, ನೀರು ಕೊಡ್ರಿ ಅಂತ ಕೇಳುವಂಥ ಸೌಲಭ್ಯಕ್ಕಾಗಿ ನಾವು ಇವತ್ತು ನ್ಯಾಯಯುತವಾದ ಬೇಡಿಕೆಯನ್ನು ಇವತ್ತು ಈಡೇರಿಸಿದ್ರೆ ನಾವು ಈ ಕಾಂಟ್ರಾಕ್ಟರ್ಗೆ, ಅಧಿಕಾರಿಗಳಿಗೆ ಇವತ್ತು ಭಾಗದ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಯಾರು ಇಲ್ಲಿ ಈ ಬಡವರ ಪರವಾಗಿ ಜನಪರವಾಗಿರ್ತಕ್ಕಂಥ ಜಳಕಿ ಗ್ರಾಮದ ಬಡವರ, ಕಾರ್ಮಿಕರ, ದಿನದಲಿತರ ಶೋಷಣೆ ಒಳಗಾಗಿರ್ತಕ್ಕಂಥವರ ಹಕ್ಕಿಗಾಗಿ ಇವತ್ತು ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ಸಾಂಸ್ಕೃತಿಕ ಘಟಕ ವಿಜಯಕುಮಾರ್ ತೇಗಲತಿಪ್ಪಿ ನೇತೃತ್ವದಲ್ಲಿ ವಿಶ್ವಜ್ಯೋತಿ ಪ್ರತಿಷ್ಠಾನದ ವತಿಯಿಂದ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಗಡಿಭಾಗ ಖಜೂರಿ ಗ್ರಾಮದಲ್ಲಿ ಜಗದೇಳಿಗೆಯಾಗುತ್ತಿದೆ ಕರ್ನಾಟಕದಿಂದ ಎನ್ನುವ ಕನ್ನಡಾಭಿಮಾನದ ಅಭಿಯಾನಕ್ಕೆ ಪೂಜ್ಯ ಶ್ರೀ ಮುರುಗೇಂದ್ರ ಕೋರಣೇಶ್ವರ ಶಿವಯೋಗಿಗಳು ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಕನ್ನಡ ಭಾಷೆ ಸಂಸ್ಕೃತಿಯ ಉಳಿವಿಗಾಗಿ ಪ್ರತಿಯೊಬ್ಬ ಕನ್ನಡಾಭಿಮಾನಿಗಳು ಇಂದು ಶ್ರಮಿಸಬೇಕಿದೆ. ಕನ್ನಡ ನಮ್ಮ ಉಸಿರಾಗಿದ್ದು ಅದು ಸದಾ ಹಸಿರಾಗುವವರೆಗೂ ನಾವು ಕೆಲಸವನ್ನ ಮಾಡಬೇಕು. ಕನ್ನಡವನ್ನ ಕೇವಲ ನವೆಂಬರ್ 1ಕ್ಕೆ ಮಾತ್ರ ಸೀಮಿತಗೊಳಿಸದೆ ಸದಾಕಾಲ ಎಲ್ಲರಲ್ಲೂ ಕನ್ನಡ ಮಿಡಿಯುವಂತಾಗಬೇಕು ಅಂತ ಹೇಳಿದರು. ಹೃದಯವನ್ನ, ಜಗತ್ತಿನ ಅಂತಃಕರಣವನ್ನ, ಪ್ರೀತಿಯನ್ನ, ವಿಶ್ವಾಸವನ್ನ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವ ಭಾಷೆ ಕನ್ನಡ. ಕನ್ನಡ ಕನ್ನಡ ಕವಿರಾಜ ಮಾರ್ಗವನ್ನ ಓದಿಕೊಂಡ್ರೆ, ಶಬ್ದಮಣಿ ದರ್ಪಣವನ್ನ ಪಠನ ಮಾಡಿದರೆ, ಎಷ್ಟು ಕನ್ನಡದ ಸಾಹಿತ್ಯ ಎಷ್ಟು ಓದಿದ್ರು ಕಡಿಮೆ. ವಚನ ಮಾಡಿಕೊಳ್ಳೋರಿಗೆ ಅವಕಾಶ ಕೊಟ್ಟ ವಿಜಯಕುಮಾರ್ ತೇಗಲತಿಪ್ಪಿಗೆ ಎಲ್ಲರ ಸಹಕಾರ ಇರಲಿ ಅಂತ ಹಾರೈಸ್ತಾರೆ. ಲಿಂಗಸಗೂರು ತಾಲೂಕಿನ ಮುಧಗಲ್ ಪಟ್ಟಣದ ವೆಂಕಟರಾಯನಪೇಟೆಯ ಐತಿಹಾಸಿಕ ಬಾವಿ ಕಸ ಕಡ್ಡಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ತುಂಬಿ ತುಳುಕ್ತಾ ಇದೆ. ಪಾಳು ಬಿದ್ದ ಬಾವಿಗೆ ಜನರು ಕಸ ಹಾಕೋದ್ರಿಂದ ಪುರಾತನ ಬಾವಿ ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿದೆ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬಾವಿಯಲ್ಲಿರುವ ನೀರು ಸಹ ಕಲುಷಿತವಾಗಿ ಬಾವಿ ಹತ್ರ ಸಾರ್ವಜನಿಕರು ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಅನೇಕ ಬಾರಿ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಕಿಲಾರಟ್ಟಿ ಬಳಿ ಇರುವಂತಹ ಕನಕನಾಲ ಜಲಾಶಯ ಇಂದು ಸಮೃದ್ಧಿಯಾಗಿ ತುಂಬಿ ಹರಿತಾ ಇದೆ. ಅಷ್ಟೇ ಅಲ್ಲದೆ ನೋಡುಗರ ಮೈಮನ ಸೆಳಿತಾ ಇದೆ. ಈ ಜಲಾಶಯ 5,100 ಎಕರೆಗೆ ನೀರು ಒದಗಿಸುವಂತಹ ಜಲಾಶಯವಾಗಿದೆ. 0.225 TMC ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಜಲಾಶಯವಾಗಿದೆ. ಸರ್ಕಾರ ಇದಕ್ಕೆ ಕಾಲುವೆ ಮಾಡಿ ನೀರು ತುಂಬಿಸುವ, ಹೂಳು ತೆಗೆಯುವ ಕೆಲಸ ಮಾಡಬೇಕಾಗಿದೆ. ಕಳೆದ 3 ವರ್ಷಗಳಿಂದ ರೈತರು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಬಂದರೂ ಪ್ರಯೋಜನವಾಗಿಲ್ಲ. ಈ ಸರ್ಕಾರ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಜಲಾಶಯ ಅಭಿವೃದ್ಧಿಪಡಿಸಿ ರೈತರ ಹಿತ ಕಾಪಾಡಬೇಕಾಗಿದೆ. ಈ ಕನಕನಾಲ ಜಲಾಶಯ ಬಹು ವರ್ಷಗಳಿಂದ ಬರಡು ಬಂಜರವಾಗಿ ನೀರಿಲ್ಲದೆ ಬಿಕೋ ಎನ್ನುತ್ತಿದ್ದ ಜಲಾಶಯ ಈ ವರ್ಷ ವರುಣನ ಕೃಪೆಯಿಂದ ಜಲಾಶಯ ತುಂಬಿ ನೀರು ಹೆಚ್ಚಾಗಿ ಹೋಗುತ್ತಿದೆ. ಹಾಗಾಗಿ ಈ ಭಾಗದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇಷ್ಟು ದಿವಸ ಹಾಳಾಗಿರುವಂಥ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದ್ದು, ಇನ್ನಾದರೂ ಸರ್ಕಾರ ಮತ್ತು ನೀರಾವರಿ ಇಲಾಖೆಯ ಅಧಿಕಾರಿಗಳು ಕಾಲುವೆಯನ್ನು ದುರಸ್ತಿ ಮಾಡಿ ರೈತರ ಜಮೀನುಗಳಿಗೆ ನೀರರಿಸುವಂತಹ ವ್ಯವಸ್ಥೆಯನ್ನು ಆದಷ್ಟು ಶೀಘ್ರವಾಗಿ ಈ ಒಂದು ನೀರಾವರಿ ಇಲಾಖೆಯ ಅಧಿಕಾರಿಗಳು ಮಾಡಬೇಕು.
ಮತ್ತು ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಈ ಒಂದು ಅಲ್ಪ ಪ್ರಮಾಣದ ದುಡ್ಡನ್ನು ಸರ್ಕಾರ ಖರ್ಚು ಮಾಡಿದರೆ ಸುಮಾರು 12ರಿಂದ 14 ಹಳ್ಳಿಗಳ ರೈತರ ಬದುಕು ಬಂಗಾರ ಆಗುತ್ತೆ. ಕೋಲಾರದಲ್ಲಿ ಅಬಕಾರಿ ಸಚಿವ ಎಚ್ ನಾಗೇಶ್ ಅವರು ಸಂಸದ ಮುನಿಸ್ವಾಮಿ ಹಾಗೂ ಕೊತ್ತೂರು ಮಂಜುನಾಥ್ ಮತ್ತವರ ಬೆಂಬಲಿಗರಿಗೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ದನ್ನು ಖಂಡಿಸಿ ಮುಳಬಾಗಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅಬಕಾರಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಳಬಾಗಿಲು ನಗರದ ಪ್ರವಾಸಿ ಮಂದಿರದ ಬಳಿ ಕೊತ್ತೂರು ಮಂಜುನಾಥ್ ಅವರ ಬೆಂಬಲಿಗರಾದ ಕಾರ್ ಶ್ರೀನಿವಾಸ್, ಜಮನಹಳ್ಳಿ ಕೃಷ್ಣ ಮತ್ತು ಬೈರಕೂರು ರಾಮಾಂಜಿ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಅಬಕಾರಿ ಸಚಿವರಾದ ಎಚ್ ನಾಗೇಶ್ ಅವರು ಮುಳಬಾಗಿಲು ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಸಂಸದ ಮುನಿಸ್ವಾಮಿ ಅವರ ವಿರುದ್ಧ ಮಾತನಾಡಿರುವ ಮಾತುಗಳು ಅವರ ಘನತೆಗೆ ಶೋಭೆ ತರುವಂತದ್ದಲ್ಲ. ನಾಗೇಶ್ ಅವರು ಮುಳಬಾಗಿಲು ಕ್ಷೇತ್ರಕ್ಕೆ ಪರಿಚಯವೇ ಇಲ್ಲದಿದ್ದಾಗ ಅವರನ್ನ ಪರಿಚಯಗೊಳಿಸಿ ಗೆಲ್ಲಿಸಿದವರ ಬಗ್ಗೆ ಈ ರೀತಿ ಮಾತನಾಡುವುದು ಸರಿಯಲ್ಲ. ಮಾತನಾಡುವ ಮುಂಚೆ ಎಚ್ಚರದಿಂದ ಮಾತನಾಡಲಿ. ಈ ರೀತಿ ಮಾತನಾಡುವ ಬದಲು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಗೆದ್ದು ಬಂದು ತೋರಿಸಲಿ ಎಂದು ಸವಾಲು ಹಾಕಿದ್ದಲ್ಲದೆ ಇನ್ನೊಮ್ಮೆ ಅಬಕಾರಿ ಸಚಿವರು ಈ ರೀತಿ ಮಾತನಾಡಿದರೆ ನಾವು ಅವರ ಹಗರಣಗಳನ್ನು ಬಯಲಿಗೆಳೆಯುತ್ತೇವೆ ಎಂದು ಅಬಕಾರಿ ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನವೆಂಬರ್ 1ನೇ ತಾರೀಕು ನಮ್ಮ ಸನ್ಮಾನ್ಯ ಎಚ್ ನಾಗೇಶ್ ಅವರು ನಮ್ಮ ಮಾಜಿ ಶಾಸಕರಾದ ನಮ್ಮ ಕೊತ್ತೂರು ಮಂಜುನಾಥ್ ವಿರುದ್ಧ 2 ವರ್ಷ ಟೈಮ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಏನು ಟೈಮ್ ಕೊಟ್ಟಿದ್ದೀರಾ ದಯವಿಟ್ಟು ನೀವು ಅದನ್ನು ಸ್ವಲ್ಪ ಹೇಳ್ಬೇಕು ನಮಗೆ. ಆಮೇಲೆ ನಮ್ಮ ಜನಪ್ರಿಯ ಸಂಸದರಾದ ಮುನ್ಸಾಮಣ್ಣ ಅವ್ರ ಬಗ್ಗೆನೂ 1 ವರ್ಷ ಅವ್ರಿಗೂ ಟೈಮ್ ಕೊಟ್ಟಿದ್ದೀನಿ, ಇನ್ನು ಮುಂದೆ ನೋಡ್ತೀನಿ ಅಂತ ಹೇಳ್ಬಿಟ್ಟು. ಏನು ಸ್ವಾಮಿ ನೀವು ನೋಡೋದು? ಅಲ್ಲ, ಏನು ನೋಡೋದು ನೀವು? ಏನು ಮಾಡಿದ್ದಾರೆ ಅವ್ರು ನಿಮಗೆ? ಹೋದ್ರೆ ಹೋಗಲಿ. ಮತ್ತು ಮುಳಬಾಗಿಲಲ್ಲಿ ಪಿಕ್ಚರ್ ಬಾಕಿ ಇದೆ ಅಂತ ಹೇಳಿದ್ದೀರಾ. ಏನು ಪಿಕ್ಚರ್ ಬಾಕಿ ಇರುತ್ತೆ? ಡೈರೆಕ್ಷನ್ ಅಂದೆ, ನಿರ್ಮಾಪಕ ನಾನೇ ಅಂತ ಹೇಳ್ತೀರಲ್ಲ. ಎಲ್ಲಿ ನೀವು ಡೈರೆಕ್ಷನ್ನಲ್ಲಿ ಕೊತ್ತೂರು ಮಂಜುನಾಥ್ ಡೈರೆಕ್ಷನ್ನಲ್ಲಿ ನೀವು ಹೀರೋ ಆಗಿ ನಟಿಸಿದ್ದೀರಾ ಅಷ್ಟೇ. ಅಷ್ಟು ಬಿಟ್ಟರೆ ನೀವೇನು ನೀವು ನಿಮ್ಮ ಮಕ ಯಾರಿಗೂ ಗೊತ್ತಿಲ್ಲ. ನಿಮ್ಮ ನೀವು ಪರಿಚಯನೂ ಇಲ್ಲ. ಒಂದು 25 ಹಳ್ಳಿನಲ್ಲಿ 25 ಲೀಡ್ರ್ ಹೆಸರೆಲ್ಲದಕ್ಕೂ ನಿಮಗೆ ಆವಾಗ ಇದಿಲ್ಲ. ಇವಾಗೇನು ನಿಮಗೆ ಗೊತ್ತಿರ್ಬೋದು ಅಷ್ಟೇ. ನೀವು ಬಂದಾಗ ಮುಳಬಾಗಿಲು ಬಂದಾಗ ಯಾರು ನಿಮಗೆ ಸಾಥ್ ಕೊಟ್ಟರು, ಯಾರು ನಿಮ್ಮನ್ನು ಗೆಲ್ಲಿಸಿದ್ರು, ನಿಮಗೆ ಹಗಲು ರಾತ್ರಿ ದುಡಿದು ಯಾರು ನಿಮಗೆ ಕಷ್ಟಪಟ್ಟು ದುಡಿದ ನಾಯಕರ ಬಗ್ಗೆ ಎಲ್ಲ ನೀವು ಏನಂದರೆ ಅದು ಸಭೆಗಳಲ್ಲಿ ಮಾತಾಡ್ತಿರಲ್ಲ, ನಿಮಗೆ ನ್ಯಾಯನಾ? ಹೋದ್ರೆ ಹೋಗಲಿ. ಇವಾಗ ನೀವು ಅಷ್ಟು ಪ್ರಾಮಾಣಿಕ ಅಂತ ಹೇಳ್ತೀರಲ್ಲ, ಅಷ್ಟಾದರೆ ನೀವು ಇವಾಗಲೇ ತಕ್ಷಣ ನೀವು ರಾಜೀನಾಮೆ ಕೊಡಿ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಸ್ವಂತ ಬಲದಿಂದ ಗೆದ್ದು ಬನ್ನಿ, ನಾವು ಸ್ವಾಗತ ಮಾಡ್ತೀವಿ. ದೇಶದಲ್ಲಿ ಆಗಾಗ ವರದಿ ಆಗುತ್ತಲೇ ಇರುವ ಗ್ಯಾಂಗ್ ರೇಪ್ ಪ್ರಕರಣ ಮತ್ತೆ ಮುಂದುವರೆದಿದ್ದು ಈ ಸಲ ರಾಷ್ಟ್ರ ರಾಜಧಾನಿಯಲ್ಲೇ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಅದರಲ್ಲೂ ಆಸ್ಪತ್ರೆಯೊಂದರ ಪಾರ್ಕಿಂಗ್ ಲಾಟ್ನಲ್ಲಿ ಈ ಅತ್ಯಾಚಾರ ನಡೆದಿದೆ. ದೆಹಲಿಯ ರೋಹಿಣಿ ಜಿಲ್ಲೆಯ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ಅಮಾನವೀಯ ಘಟನೆ ನಡೆದಿದೆ. ಆಸ್ಪತ್ರೆಯ ಭದ್ರತಾ ಸಿಬ್ಬಂದಿ ಎಂದಿನಂತೆ ವಾರ್ಡ್ಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾಗ ಮಹಿಳೆಯೊಬ್ಬರು ರೋಗಿಯ ಪಕ್ಕದಲ್ಲಿ ಇದ್ದದ್ದನ್ನು ಗಮನಿಸಿದ್ದಾನೆ. ಆಗ ರೋಗಿಯ ಬಗ್ಗೆ ಮಾಹಿತಿ ಕೇಳಿದಾಗ ಕೊಡುವಲ್ಲಿ ವಿಫಲವಾದ ಆಕೆಯನ್ನ ಪಾರ್ಕಿಂಗ್ ಲಾಟ್ಗೆ ಕರೆದೊಯ್ದು ತಪಾಸಣೆ ನೆಪದಲ್ಲಿ ಮೈ ಮೇಲೆ ಕೈ ಹಾಕಿದ್ದಾನೆ. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಹಳೆ ಬೌನ್ಸರ್ ಇಬ್ಬರು ಭದ್ರತಾ ಸಿಬ್ಬಂದಿಯೊಂದಿಗೆ ಸೇರ್ಕೊಂಡಿದ್ದು ಬಳಿಕ ಮೂವರು ಜೊತೆಯಾಗಿ ಆ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ. ಪ್ರಕರಣದ ಬಳಿಕ ಸಂತ್ರಸ್ತ ಮಹಿಳೆ ಸ್ನೇಹಿತರೊಬ್ಬರ ಜೊತೆ ಪೊಲೀಸ್ ಠಾಣೆಗೆ ಧಾವಿಸಿ ನಡೆದಿದ್ದನ್ನು ವಿವರಿಸಿದ್ದಾರೆ. ಸಂತ್ರಸ್ತೆ ನೀಡಿದ ಮಾಹಿತಿಯ ಮೇರೆಗೆ ಭದ್ರತಾ ಸಿಬ್ಬಂದಿ ಕನ್ವರ್ಪಾಲ್, ಬೌನ್ಸರ್ಗಳಾದ ಪ್ರವೀಣ್ ಹಾಗೂ ಮನೀಶ್ ಅವರನ್ನ ಬಂಧಿಸಲಾಗಿದೆ ಎಂದು ಡಿಸಿಪಿ ರೋಹಿಣಿ ಪಿಕೆ ಮಿಶ್ರಾ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಜಾಲಾಪುರ ಕ್ರಾಸ್ ಬಳಿ ನಿನ್ನೆ ರಾತ್ರಿ ಭೀಕರ ಅಪಘಾತ ಸಂಭವಿಸಿದೆ. ಕ್ರೆಷರ್ ಮತ್ತು ಟಾಟಾ ಏಸ್ ಪಿಕಪ್ಗಳು ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಪರಿಣಾಮ ಕ್ರೆಷರ್ ಚಾಲಕ ನಾಗರಾಜ್ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ ಇಬ್ಬರು ಗಾಯಗೊಂಡಿದ್ದು ರಾಯಚೂರು ಜಿಲ್ಲೆಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಸಂಬಂಧ ಸಿರವಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದಲ್ಲಿ ಜೈಲಿನಲ್ಲಿರುವ ಬಿಗ್ ಬಾಸ್ ಖ್ಯಾತಿಯ ಆಡಮ್ ಪಾಷಾ ಅವರನ್ನ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಡಮ್ ಪಾಷಾಗೆ ಜಾಯಿಂಟಿಸ್ ಹೆಚ್ಚಾದ ಕಾರಣ ಜಯನಗರದ ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕಳೆದ ವಾರದಿಂದ ಜೈಲು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಆಡಮ್ ಪಾಷಾ ಅವರನ್ನ ವೈದ್ಯರ ಸೂಚನೆ ಮೇರೆಗೆ ಜಯನಗರದ ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನಲಾಗಿದೆ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಸಾಕು ಮೂಗು ಮುರಿಯೋರೇ ಹೆಚ್ಚು. ಆದರೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅಷ್ಟೇ ಅನ್ನೋ ಸಾಮಾನ್ಯ ಜನರ ಕಲ್ಪನೆಯನ್ನ ಹುಸಿಯಾಗಿಸಿದೆ ಈ ಹಾಸ್ಪಿಟಲ್.
ಜಿಲ್ಲೆಯ ಇಂಡಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ. ನೋಡಿದ್ರೆ ಇದು ಸರ್ಕಾರಿ ಆಸ್ಪತ್ರೆನಾ ಅನ್ನೋ ಸಂದೇಹ ಮೂಡುತ್ತೆ. ಖಾಸಗಿ ಆಸ್ಪತ್ರೆಗಳಿಗೆ ಸೆಟ್ ಹೊಡೆಯೋ ರೀತಿ ಇದೆ ಈ ಆಸ್ಪತ್ರೆ. ಆದರೆ 1 ವರ್ಷಗಳ ಹಿಂದೆ ಈ ಹಾಸ್ಪಿಟಲ್ ಹೀಗಿರಲಿಲ್ಲ. ಸಮಸ್ಯೆಗಳ ಆಗರವಾಗಿತ್ತು. ಆದರೆ ಈಗ ಈ ಆಸ್ಪತ್ರೆಯ ಚಿತ್ರಣವೇ ಬದಲಾಗಿ ಹೋಗಿದೆ. ಅಂದಹಾಗೆ ಹಿಂದೆ ಈ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳಿರಲಿಲ್ಲ. ಆದರೆ ಈಗ ಆಮ್ಲಜನಕ ಪೂರೈಕಾ ಘಟಕ, ಕೋವಿಡ್ ವಾರ್ಡ್, ಐಸಿಯು, ರಕ್ತ ಶೇಖರಣಾ ಘಟಕ, ಅಡುಗೆ ಕೋಣೆ, ಜನರಲ್ ಶಸ್ತ್ರಚಿಕಿತ್ಸಾ ವಿಭಾಗ, ಕಣ್ಣಿನ ಶಸ್ತ್ರಚಿಕಿತ್ಸಾ ವಿಭಾಗ ಹೀಗೆ ಎಲ್ಲವೂ ಇದೆ. ಈ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ಬದಲಾವಣೆಗೆ ಕಾರಣವಾದವರು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ರಾಥೋಡ್. ಇದು ಇಲ್ಲಿ ಚಾರ್ಜ್ ತಗೊಳ್ಳುವಾಗ 3 ಪ್ರಮುಖ ಸಮಸ್ಯೆಗಳಿದ್ದವು. ಆಸ್ಪತ್ರೆ ಒಳಾಂಗಣ ಸರಿಯಾಗಿ ಇದ್ದಿದ್ದಿಲ್ಲ. ಒಂದಿಷ್ಟು ರೂಮ್ಗಳು, ಹಿಂದಿನ ಒಂದಿಷ್ಟು ವಾರ್ಡ್ಸ್ಗಳಿದ್ದಾವೆ, ಆ ವಾರ್ಡ್ಸ್ಗಳು ಸರಿಯಾಗಿ ಉಪಯೋಗಕ್ಕೆ ಬಾರಲಾರ್ದಂತೆ ಇದ್ದವು. ಅದಕ್ಕೆ ಅದನ್ನು ಪ್ಲ್ಯಾನ್ ಮಾಡಿದ್ವಿ, ಯಾವುದು ಹೇಗೆ ಮಾಡಬೇಕು ಅಂತ ಚರಂಡಿ. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಒಳಚರಂಡಿ ವ್ಯವಸ್ಥೆಯಿಂದ. ನಂತರ ಅದು ಒಳಚರಂಡಿ ಮತ್ತು ಆ ಕುಡಿಯೋ ನೀರಿನ ಸಮಸ್ಯೆ, ಅಂದರೆ ನೀರಿನ ಸಪ್ಲೈಗಳು ಸರಿಯಾಗಿ ಮಾಡಿಕೊಂಡಾದ ನಂತರವೇ ನಮಗೆ ಆಸ್ಪತ್ರೆ ಎಲ್ಲೆಲ್ಲಿ ಏನು ಯಾವ ವಿಭಾಗಗಳನ್ನು ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಅದರ ಪ್ರಕಾರ ಹಿಂದಿನ ಪಾಳು ಬಿದ್ದಿದ್ದ ಎಲ್ಲ ರೂಮ್ಸ್ಗಳನ್ನು ಮೊದಲು ಕ್ಲೀನ್ ಮಾಡಿಸ್ಕೊಂಡು ಯಾವ ರೂಮ್ಗಳಿಗೆ ಯಾವ ರೂಮನ್ನು ಮಾಡ್ಬೋದು ಅಂತೇಳಿ. ಎಕ್ಸಾಂಪಲ್ ಈಗ ನಾವು ಕಿಚನನ್ನು ತೊಗೊಂಡಾಗ ನಮ್ಮ ಆಸ್ಪತ್ರೆ ಈಗ ಇಂಡಿಯಲ್ಲಿ ಕಿಚನನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಬಿಜಾಪುರ ಡಿಸ್ಟಿಕ್ಕಲ್ಲೇ ನಾವು ಬೇರೆ ತಾಲೂಕಲ್ಲಿ ನೋಡಿದ್ದೇವೆ ಅಂದರೆ ನಮ್ಮ ತಾಲೂಕಲ್ಲಿ ಕಿಚನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅಲ್ಲಿ ಟೆಂಡರ್ ಕೊಡೋದಾಗಲಿ ಮತ್ತು ಅಲ್ಲಿ ಚರಂಡಿ ವ್ಯವಸ್ಥೆಗಳಾಗಲಿ ನೀರಿನ ಸಂಪರ್ಕ ಕರೆಕ್ಟಾಗಿ ಸಿಗುವಂಥದ್ದು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಸೊ ಈಗ ಯಾವ ಪೊಸಿಷನಾಗಿದ್ದೀವಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮೇಲಿನ 10ನೇ ಸ್ಥಾನ ಒಳಗಡೆ ಇದ್ದೀವಿ ನಾವು. 10ರಿಂದ 15ನೇ ಸ್ಥಾನ ಮೇಲೆ ಇದ್ದೀವಿ ನಾವು ಆಯುಷ್ಮಾನ್ ಭಾರತದಲ್ಲಿ. ಸೊ ಹಾಗೆಯೇ ಎಲ್ಲ ಇಲ್ಲಿಂದ ಯಾವುದೇ ಡಾಕ್ಯುಮೆಂಟ್ಸ್ಗಳಾಗಲಿ ಅವೆಲ್ಲ ಹೆಕ್ಕಿ ತೆಗೆದು ಒಂದು ಗುಡ್ಡೆ ಹಾಕಿ ಅದನ್ನು ಅದು ಉತ್ತಾರಿಲಿಂದ ಹಿಡಿದು ಆಸ್ಪತ್ರೆ ಉತ್ತಾರಿಲಿಂದ ಹಿಡಿದು ನಕ್ಷಾಲಿಂದ ಹಿಡಿದು ಕ್ಯಾಶ್ ಬುಕ್ಕು ಎಲ್ಲನೂ ಹೆಕ್ಕಿ ತೆಗೆದು ಒಂದು ಲೆಕ್ಕಕ್ಕೆ ತಂದಿಟ್ಟಿದ್ದೀವಿ. ಒಂದು ಕಾಲದಲ್ಲಿ ಪಾಳು ಅರಮನೆಯಂತಿದ್ದ ಈ ಆಸ್ಪತ್ರೆಯಲ್ಲಿ ಇಂದು ಎಲ್ಲವೂ ಇದೆ. ಒಂದೇ ಸೂರಿನಡಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಸಿಗ್ತಾ ಇರೋದ್ರಿಂದ ಸುತ್ತಮುತ್ತಲಿನ ಗ್ರಾಮಗಳ ಜನ ಫುಲ್ ಖುಷಿಯಾಗಿದ್ದಾರೆ. ಇದೆಲ್ಲ ಮೂಲಾಗ್ರ ಬದಲಾವಣೆಗಳು ಒಬ್ಬ ಉತ್ತಮ ವೈದ್ಯರು ಮತ್ತು ಅಲ್ಲಿ ಸೇವೆ ಸಲ್ಲಿಸುವಂಥವ್ರು ಒಂದು ಉತ್ತಮ ನಡವಳಿಕೆಗಳಿಂದ ನಿಧಾನವಾಗಿ ಬದಲಾಗ್ತಾ ಬರ್ತವೆ. ಆದರೆ 1-1.5 ವರ್ಷದಲ್ಲಿ ಚಮತ್ಕಾರಿ ಬದಲಾವಣೆ ಅಂತ ಹೇಳ್ಬೋದು. ಇದು ಬಹುಶಃ ತಾಲೂಕಾ ಆಡಳಿತಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ, ಆರೋಗ್ಯ ಇಲಾಖೆಗೆ. ವಿಶೇಷವಾಗಿ ರಮೇಶ್ ರಾಠೋಡ್ ಡಾಕ್ಟರ್ ಅಂತ ಇಂಡಿಗೆ ಬಂದ ಮೇಲೆ ಭಾಳಷ್ಟು ಬದಲಾವಣೆ ಆಗಿದೆ. ನಾನು ನೋಡಿದ್ದೀನಿ, ಅವರು ಪಾಪ ಡಾಕ್ಟರ್ ಥರ ಇರೋದಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದು ಕೂಲಿಯವ್ರ ಥರ ನಿಂತು ಕೆಲಸ ಮಾಡಿಸ್ಕೋತಾರೆ. ತಾವು ಮಾತ್ರ ಅಲ್ಲ, ತಮ್ಮ ಕೈ ಕೆಳಗಿರೋ ಎಲ್ಲರನ್ನ ಕರ್ಕೊಂಡು ಅಣ್ಣ ತಮ್ಮರ ಮನೋವನ್ನು ಹುರಿದುಂಬಿಸಿ ಒಂದು ಅತಿ ಏನು ತಮ್ಮ ಮನೆಯೇ ನಿರ್ಮಾಣ ಮಾಡ್ತಿದ್ದೀವಿ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಆಸ್ಪತ್ರೆ ನಿರ್ಮಾಣ ಮಾಡ್ಯಾರ. ಎಲ್ಲರಿಗೂ ಇಡೀ ತಾಲೂಕಾ ಆರೋಗ್ಯ ಇಲಾಖೆ ಸಿಬ್ಬಂದಿಗೂ, ವಿಶೇಷವಾಗಿ ರಮೇಶ್ ರಾಠೋಡ್ ಡಾಕ್ಟರ್ ಅವರಿಗೂ ನಾನು ಮತ್ತು ನಮ್ಮ ಇಡೀ ಇಂಡಿ ತಾಲೂಕಿನ ಜನತೆ ಪರವಾಗಿ ವಿಶೇಷ ಧನ್ಯವಾದಗಳನ್ನು ಈ ಮೂಲಕ ಅವರಿಗೆ ಹೇಳ್ತೇನೆ. ಇನ್ನಷ್ಟು ಅವರ ಸೇವೆ ನಮ್ಮ ತಾಲೂಕಿಗೆ ಲಭ್ಯ ಆಗಲಿ, ಇನ್ನಷ್ಟು ಉತ್ತಮ ರೀತಿ ನಿರ್ಮಾಣ ಅವ್ರ ಕೈಯಿಂದ ಆಗಲಿ ಅಂತ ನಾವು ಆಶಿಸ್ತೇವೆ. ನಾನು ಮಂಜುನಾಥ್ ಕಾಮಗೋಣ್ ಅಂತ ಜಿಲ್ಲಾ JDS ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಕಡೆ ನೋಡಿದ್ದೀನಿ. ಆದರೆ ಇಂಡಿ ಆಸ್ಪತ್ರೆ ನಮಗೆ ನಿಜಕ್ಕೂ ಇವತ್ತು ನೋಡಿದ ತಕ್ಷಣ ಸಂತೋಷ ಆಗ್ತಾಯಿದೆ. ರ್ಯಾಂಕಿಂಗಲ್ಲಿ 100ರ ಗಡಿ ದಾಟಿದ್ದಂಥದ್ದು ಇವತ್ತು ಕರ್ನಾಟಕದಲ್ಲಿ 2ನೇ ರ್ಯಾಂಕಿಂಗಲ್ಲಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆ ಅಂದರೆ ಅದು ಯಾವುದೇ ಪ್ರೈವೇಟ್ ಆಸ್ಪತ್ರೆಗಳಿಗೆ ಕಮ್ಮಿ ಇಲ್ಲ ಅನ್ನೋದನ್ನು ಈ ಆಸ್ಪತ್ರೆ ತೋರಿಸಿಕೊಟ್ಟಿದೆ. ಇದು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಮಾದರಿಯಾಗಲಿ ಅನ್ನೋದು ನಮ್ಮ ಆಶಯ. ಶಂಕರ್ ಜಮಾದಾರ, ಎಕ್ಸ್‌ಪ್ರೆಸ್ ಟಿವಿ, ಇಂಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜರಾಜೇಶ್ವರಿ ಹಾಗೂ ಕ್ಷೀರಾ ಕ್ಷೇತ್ರದಲ್ಲಿ ಗೆಲುವು ನಮ್ಮದೇ. ಮತದಾನ ಪ್ರಮಾಣ ಕಡಿಮೆ ಆಗಿರೋದು ನಮಗೆ ಅನುಕೂಲ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ. ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರ ನಡುವೆ ಜಗಳ. ಕುಚುಕು ಗೆಳೆಯನ ಕುತ್ತಿಗೆಗೇರಿದ ಚಟಿ ದೋಸ್ತ್. ನಂಜನಗೂಡಿನ ತಾಂಡವಪುರದಲ್ಲಿ ಘಟನೆ. ತಮಿಳುನಾಡಿನ ಜವಳಗಿರಿ ಅರಣ್ಯ ಪ್ರದೇಶದಲ್ಲಿ ವಿಕೃತಿ ಮೆರೆದ ಪಾಪಿಗಳು. ಕಾಡಾನೆಗೆ ಶೂಟ್ ಮಾಡಿ ಕೊಂದ ಪಾಪಿಗಳು. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಅಂತ್ಯ ಸಂಸ್ಕಾರ.
ಜೈಲಿನಲ್ಲಿ ಆಡಂ ಪಾಷಾ ಆರೋಗ್ಯದಲ್ಲಿ ಏರುಪೇರು. ಜಾಂಡೀಸ್ನಿಂದ ಬಳಲುತ್ತಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ. ಜಯನಗರದ ಜನರಲ್ ಆಸ್ಪತ್ರೆಗೆ ದಾಖಲು. ಇದು ಈವರೆಗಿನ ಅಪ್ಡೇಟ್ಸ್. ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.